ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೋವಾದಲ್ಲಿರುವಂತಹ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ್ ಮಠ. ಸೊ ಇಲ್ಲಿ 77 ಅಡಿ ಎತ್ತರದ ರಾಮನ ಸ್ಟ್ಯಾಚ್ಯೂದ ನಿರ್ಮಾಣ ಲಾಸ್ಟ್ ಇಯರ್ ಅಂದರೆ 2025 ಅಲ್ಲಿ ನವೆಂಬರ್ಲಿ ಉದ್ಘಾಟನೆ ಆಗಿದೆ. ಅದನ್ನು ನೋಡೋಕ್ಕಂತ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ನಾವು ಹೋಗೋಣ ಇವಾಗ. ಸೊ ನಮ್ಮ ಕರ್ನಾಟಕದ ಬಾರ್ಡರ್ ಆದ ಕಾರವಾರಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಎಲ್ಲಾನು ಕೂಡ ನಿಮಗೆ ಮ್ಯಾಪಲ್ಲಿ ಸಿಗುತ್ತೆ, ಆರಾಮಾಗಿ ನೀವು ಈ ಲೊಕೇಶನ್ನ ತಲುಪಬಹುದು. ಈ ಮಠವು ಒಂದು 500 ವರ್ಷದ ಹಳೆಯ ಮಠ ಆಗಿದ್ದು ಸಾಕಷ್ಟು ಒಳ್ಳೆಯ ಪ್ರಾಮುಖ್ಯತೆಯನ್ನು ಹೊಂದಿದೆ. ನೀವು ಒಂದು ವೇಳೆ ಗೋವಾನ ವಿಸಿಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ನೀವು ಸೌತ್ ಗೋವಾದಲ್ಲಿ ಲೊಕೇಟ್ ಆಗಿರುವಂತಹ ಈ ಟೆಂಪಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಒಂದು ಡಿವೈನ್ ವೈಬ್ ಜೊತೆಗೆ ಒಂದು ಒಳ್ಳೆ ಆರ್ಕಿಟೆಕ್ಚರ್ನ ನೋಡುವಂತಹ ಸದಾವಕಾಶ ನಿಮ್ಮದಾಗತ್ತೆ. ಹಾಗೆ ಇಲ್ಲಿ ರಾಮನ ಸ್ಟ್ಯಾಚ್ಯೂ ಮಾಡಿರೋದ್ರಿಂದ ಇನ್ನೂ ಕೂಡ ಇದು ಆಕರ್ಷಣೆಯ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಟೂರಿಸ್ಟ್ ಅಟ್ರಾಕ್ಷನ್ಸ್ ಗಳಲ್ಲಿ ಗೋವಾದಲ್ಲಿ ಕೂಡ ಇದು ಈಗ ಆ್ಯಡ್ ಆಗಿದೆ. ಸೊ ಲಾಸ್ಟ್ ಇಯರ್ ನವೆಂಬರ್ 28, 2025 ಎಂದು ಇದು ಇನಾಗ್ರೇಟ್ ಅನ್ನ ಮಾಡಿದ್ದಾರೆ. ಅದರ 550ನೇ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ಈ ರಾಮನ ಸ್ಟ್ಯಾಚ್ಯೂ ನಿರ್ಮಾಣ ಆಗಿದೆ. ಕಂಚಿನ ರಾಮನ ಸ್ಟ್ಯಾಚ್ಯೂ ನೋಡೋದಕ್ಕೆ ಸಾಕಷ್ಟು ಜನರು ಬಂದಿದ್ದು. ಇವಾಗಿನ ಟೈಮಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಯಾಕಂದ್ರೆ ಅದು ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಅಂದ್ರೆ ರಾಮನ ಸ್ಟ್ಯಾಚ್ಯೂ ಕಂಪ್ಲೀಟ್ ಆಗಿದೆ, ಬಟ್ ಅಲ್ಲಿ ಸುತ್ತಮುತ್ತಲು ಮಾಡಬೇಕಾಗಿರುವಂತಹ ಒಂದು ರಾಮನ ಥೀಮ್ಡ್ ಪಾರ್ಕ್ ಏನಿದೆ ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಸೊ ಈ ವಿಡಿಯೋನ ನಾನು ಮಾಡ್ತಾ ಇದ್ದು ಮಾರ್ಚ್ 2026ರಂದು. ಒಂದ್ ವೇಳೆ 30 ದಿನದ ನಂತರ ನೀವು ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಓಪನ್ ಆಗಿರುತ್ತೆ. ಸೊ ಲೋಕಲೈಟ್ಸ್ಗಳ ಪ್ರಕಾರ ಒಂದು 15-20 ದಿನದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಒಂದ್ ವೇಳೆ ನೀವು ರಾಮನ ಸ್ಟ್ಯಾಚ್ಯೂಗೋಸ್ಕರ ಇವಾಗ ಏಪ್ರಿಲಲ್ಲೇ ಹೋಗ್ತಾ ಇದ್ರೆ ಐ ಥಿಂಕ್ ನೀವು ಸ್ವಲ್ಪ ಲೇಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವು ಮಠನ ವಿಸಿಟ್ ಮಾಡಕ್ಕೆ ಹೋಗ್ತಾರೆ ಡೆಫಿನೆಟ್ಲಿ ಹೋಗ್ಬೋದು. ಒಂದು ಒಳ್ಳೆಯ ವೈಬನ್ನು ನೀವು ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೋದು. ಹಾಗೆ ಒಂದು ಒಳ್ಳೆಯ ಆರ್ಕಿಟೆಕ್ಚರ್ ನೋಡುವಂಥ ಸದಾವಕಾಶ ನಿಮ್ಮದಾಗತ್ತೆ. ಹಾಗೆ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ, ಹಾಗೆ ಮಧ್ಯಾಹ್ನ 1:30 ಏನೋ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನೀವು ಅಲ್ಲಿ ಸ್ಥಳೀಯರಲ್ಲಿ ನೀವು ವಿಚಾರಿಸ್ಕೋಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ಕಂಪ್ಲೀಟ್ ಆದ ಬ್ಲಾಗಿನ ಇನ್ಫಾರ್ಮೇಷನ್ನು. ಸೊ ಇವತ್ತಿನ ಈ ಮಠನ ನಾವು ವಿಸಿಟ್ ಮಾಡಿದ್ದೀವಿ. ರಾಮನ ಕಂಚಿನದ ವಿಗ್ರಹವನ್ನು ಮಾಡಿರುವಂತಹ ಮಠ ಇದು ಗೋವಾದ ಕಾನ್ಪೌಂಡ್ನಲ್ಲಿ ಲೊಕೇಟ್ ಆಗಿದೆ. ಸೌತ್ ಗೋವಾದಲ್ಲಿ ಬರುತ್ತೆ. ನಮ್ಮ ಕರ್ನಾಟಕದ ಬಾರ್ಡರ್ ಇಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಈ ಟೆಂಪಲ್ ಅಥವಾ ಮಠವು ಮೇನ್ ಆಗಿ ಡೆಡಿಕೇಟೆಡ್ ಟು ಲಾರ್ಡ್ ರಾಮ ಆದ್ರೂ ಕೂಡ ಸೊ ಇಲ್ಲಿ ನರಸಿಂಹನ, ಹನುಮಂತನ, ವಿಷ್ಣುವಿನ ಹಾಗೂ ಲಕ್ಷ್ಮೀ ದೇವರ ಪೂಜೆಯು ಕೂಡ ನಡೆಯೋದನ್ನ ನೀವು ನೋಡ್ಬೋದು. ಗೋವಾದ ಸ್ಪಿರಿಚುವಲ್ ಎಸೆನ್ಸ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಡೆಫಿನೆಟ್ಲಿ ನೀವು ಟೆಂಪಲ್ ನ ಒಂದ್ಸಲ ಆದ್ರೂ ವಿಸಿಟ್ ಮಾಡಲೇಬೇಕು. ಕೋಸ್ಟಲ್ ಬೆಲ್ಟ್ ಅಲ್ಲಿ ಅಷ್ಟೇ ನೋಡಕ್ ಸಿಗುವಂತಹ ನಮ್ಮ ಕರ್ನಾಟಕ ಗೋವಾದ ಈ ಕಾವಿ ಆರ್ಟ್ ಅನ್ನ ನೀವು ಆ ಆರ್ಕಿಟೆಕ್ಚರ್ ಡಿಫ್ರೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ಸಾಕಷ್ಟು ಚೆನ್ನಾಗಿರುವಂತಹ ಮೆಸ್ಮರೈಸ್ ಮಾಡುವಂತಹ ಈ ಕಾವಿ ಆರ್ಟ್ಗಳು, ಹಾಗೆ ಮಾಡರ್ನ್ ಟಚ್ ನೀಡುವಂತಹ ಈ ಪೂರ್ತಿಯಾದ ಆರ್ಕಿಟೆಕ್ಚರ್ ಸಾಕಷ್ಟು ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಒಂದು ಒಳ್ಳೆ ಪೀಸ್ಫುಲ್ ಆದ ಟೈಮ್ ಅನ್ನ ನೀವು ಇಲ್ಲಿ ಸ್ಪೆಂಡ್ ಅನ್ನ ಮಾಡ್ಬೋದು ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ಬ್ಲಾಗು. ಐ ಹೋಪ್ ಬ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ನನಗೆ ಗೊತ್ತಿರುವಂತಹ ಮಾಹಿತಿ, ಸ್ವಲ್ಪ ಮಾಹಿತಿ ಈ ಬ್ಲಾಗಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಬ್ಲಾಗನ್ನು ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಹಾಗೆ ಯಾರು ಹೋಗಕ್ಕೆ ನೋಡ್ತಾ ಇದ್ರು ವಿಸಿಟ್ ಮಾಡೋಕ್ಕೆ ಡೆಫಿನೆಟ್ಲಿ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೆ ಒಂದು ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.